ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಯುಗಾದಿ ಹಬ್ಬಕ್ಕೆ ಕೊನೆ ಆಗೋ ಹಾಗೆ ಮಂಗಳವಾರದಿಂದ ಅಂದರೆ 17ನೇ ತಾರೀಕಿನಿಂದ ಪ್ರಾರಂಭ ಮಾಡುವಂತಹದ್ದು 3 ದಿವಸಗಳ ರಾಯರ ವಿಶೇಷ ವ್ರತ. ಮನೆಯಲ್ಲಿ ತುಂಬ ಕಷ್ಟ ಇದೆ ಅನ್ನುವಂತಹವರು, ಏನೇ ತೊಂದರೆಗಳು ಅನುಭವಿಸ್ತಾ ಇರುವಂತಹವರು, ಜೊತೆಯಲ್ಲಿ ರಾಯರ ಅನುಗ್ರಹ ಇಡೀ ವರ್ಷ ನಮಗೆ ಬೇಕು ಅಂತ ಹೇಳಿ ವರ್ಷದ ಪ್ರಾರಂಭದಲ್ಲಿ ಅವರ ಅನುಗ್ರಹಕ್ಕಾಗಿ ಅವರ ಸೇವೆಯನ್ನು ಸಲ್ಲಿಸುವಂಥವರು ಎಲ್ಲರೂ ಕೂಡ ಈ 3 ದಿವಸಗಳ ಬಹಳ ಸರಳವಾದಂತಹ ವ್ರತವನ್ನು ನೀವು ಮಾಡಬಹುದು. ಮೊದಲನೇದಾಗಿ ವ್ರತದ ನಿಯಮಗಳನ್ನು ಹೇಳಿಬಿಡ್ತೀನಿ ನೋಡಿ. ರಾಯರ ಯಾವುದೇ ವ್ರತ ನೀವು ಮನೆಯಲ್ಲಿ ಆಚರಣೆ ಮಾಡ್ತಿದ್ದೀರಾ ಅಂತ ಹೇಳಿ ಬಂದಾಗ ಅಷ್ಟೋ ದಿವಸಗಳ ಕಾಲ ನೀವು ನಾನ್ ವೆಜ್ಜನ್ನು ಮಾಡೋ ಹಾಗಿಲ್ಲ. ಯಾರು ವ್ರತವನ್ನು ಹಿಡಿದಿರ್ತೀರಾ ಅಂತಹವರು ಯಾವುದೇ ಕಾರಣಕ್ಕೂ ಹೊರಗಡೆ ಕೂಡ ನಾನ್ ವೆಜ್ ತಿನ್ನುವಂತಹದ್ದು. ಮತ್ತು ರಾಯರ ವ್ರತ ಮಾಡುವಾಗ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೊರಗಡೆ ತಿಂದು ಮನೆಯಲ್ಲಿ ಓಡಾಡುವಂತಹದ್ದನ್ನು ಮಾಡುವಂತಹದ್ದು ಬೇಡ. ಮತ್ತು 3 ದಿವಸಗಳ ಕಾಲ ಗಂಡ ಹೆಂಡತಿ ಸೇರಬೇಡಿ. ವ್ರತ ಮಾಡುವಂತಹವರು ಹೋಟೆಲ್ ಫುಡ್, ಹೊರಗಿನ ಆಹಾರವನ್ನು, ಜೊತೆಯಲ್ಲಿ ಅವರಿವರ ಮನೆಯ ಆಹಾರವನ್ನು ಕೂಡ ಇಸ್ಕೊಂಡು ತಿನ್ನುವಂತಹದ್ದು ನಿಷೇಧ. ಮನೆಯಲ್ಲಿ ತುಂಬ ಕಷ್ಟ ಇದೆ ಅನ್ನೋಂತಹವರು 3 ದಿವಸಗಳ ಕಾಲ 12 ಗಂಟೆ ಅಂದರೆ ಮಧ್ಯಾಹ್ನ 12 ಗಂಟೆವರೆಗೂ ರಾಯರ ಹೆಸರಿನಲ್ಲಿ ಉಪವಾಸವನ್ನು ಮಾಡಬಹುದು. ಇನ್ನು ಯಾವ ರೀತಿ ವ್ರತ ಪ್ರಾರಂಭ ಮಾಡುವಂತಹದ್ದು ಅಂತಂದರೆ 17ನೇ ತಾರೀಕು ಮಂಗಳವಾರದಿಂದ ನೀವು ಈ ವ್ರತವನ್ನು ಪ್ರಾರಂಭ ಮಾಡ್ಕೋಬೇಕು. ಮೊದಲನೇ ದಿವಸ ಸಂಕಲ್ಪ ಮಾಡಿಕೊಂಡ್ರೆ ಸಾಕಾಗತ್ತೆ. 3 ದಿವಸ ಏನು ಸಂಕಲ್ಪ ಮಾಡ್ಕೊಳ್ಳೋವಂತಹದ್ದು ಬೇಕಿಲ್ಲ. ಮಂಗಳವಾರ ನೀವು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಮತ್ತು ನೀವು ರಾಯರ ಮುಂದೆ ದೀಪವನ್ನು ಹಚ್ಚೋದಕ್ಕೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಇದು ಮಂಗಳವಾರದ್ದು ಮಾತ್ರ ನಾನು ತಿಳಿಸ್ತಾ ಇರೋದು. ಮಂಗಳವಾರ 5 ಗಂಟೆ 15 ನಿಮಿಷದಿಂದ 5 ಗಂಟೆ 55 ನಿಮಿಷದ ತನಕ ಕೂಡ ಶುಭ ಇದೆ. ಈ ವ್ರತ ಬಹಳ ಸರಳ. 3 ದಿವಸನೂ ಕೂಡ ನೀವು ರಾಯರ ಫೋಟೋ ಒರೆಸ್ಕೋಬೇಕು. ಗುರುವಾರದ ಪೂಜೆ ವಿಶೇಷ ಇರುತ್ತೆ. ಇದು ಮಂಗಳವಾರ ಮತ್ತು ಬುಧವಾರದ ಪೂಜೆ. ಗುರುವಾರದ ಪೂಜೆಯ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಹಾಕ್ತೀನಿ. ಮಂಗಳವಾರ ಮತ್ತು ಬುಧವಾರ 2 ದಿವಸನೂ ಕೂಡ ರಾಯರ ಫೋಟೋ ಒರೆಸ್ಕೊಂಡು ರಾಯರಿಗೆ ಗೋಪಿ ಚಂದನ ಅಥವಾ ಗಂಧವನ್ನು ಹಚ್ಚಿ. ಎಷ್ಟು ದೀಪ ಹಚ್ಚಬೇಕು? ಮಂಗಳವಾರ ಮತ್ತು ಬುಧವಾರ ರಾಯರ ಎದುರುಗಡೆ 2 ಮಣ್ಣಿನ ದೀಪವನ್ನು ಉದ್ದ ಬತ್ತಿ ಹಾಕಿಬಿಟ್ಟು ತುಪ್ಪದಲ್ಲಿ ಹಚ್ಕೊಳ್ಳುವಂತಹದ್ದನ್ನು ಮಾಡಬೇಕು. ಇನ್ನು ಗುರುವಾರದ್ದು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಮೊದಲನೇ ದಿವಸ ಮನೆ ದೇವರ ಹತ್ತಿರ 1-2 ವೀಳ್ಯದೆಲೆ ಅಡಿಕೆ ಇಟ್ಬಿಟ್ಟು ಅದ್ರ ಮೇಲೆ 11 ರೂಪಾಯಿ ಮತ್ತು ಬಾಳೆಹಣ್ಣಿಟ್ಟು ಈ 3 ದಿವಸದ ವ್ರತವನ್ನು ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಏನು ಕಷ್ಟ ಇದೆ ಆ ಕಷ್ಟ ಕಳೀಲಿಕ್ಕೆ ನಿಮ್ಮ ಅನುಗ್ರಹನೂ ಬೇಕು ಅಂತ ಹೇಳಿ ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಅದಾದಮೇಲೆ ಮಧ್ಯಾಹ್ನದ ಮೇಲೆ ನೀವು ಎಲೆ ಅಡಿಕೆ ಎಲ್ಲ ಎತ್ಕೊಂಡು ಮನೆಯಲ್ಲಿ ಹಾಕ್ಕೊಳ್ಳೋ ಅಂಥವ್ರು ಹಾಕ್ಕೋಬಹುದು, ಬಾಳೆಹಣ್ಣು ತಿನ್ಕೋಬಹುದು. 11 ರೂಪಾಯಿ ಏನಿಟ್ಟಿರ್ತೀರ ಅದನ್ನು ಎತ್ತಿಟ್ಕೊಳ್ಳಿ. ಯಾವಾಗಾದರೂ ಮನೆ ದೇವರ ಸನ್ನಿಧಾನಕ್ಕೆ ಹೋದಾಗ ನಿಮ್ಮ ಮನೆ ದೇವರ ಹುಂಡಿಗೆ ಹಾಕುವಂತಹದ್ದನ್ನು ಮಾಡಿ. ಮತ್ತು ಇದು ವ್ರತ ಅಂತ ಹೇಳಿ ನೀವು ಮಾಡ್ತಾ ಇರೋದ್ರಿಂದ ಆದಷ್ಟು ರಾಯರ ಫೋಟೋ ಬಲಭಾಗದಲ್ಲಿ ಒಂದು ಗಣಪತಿಯ ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಕೊಂಡು ಮೊದಲನೇ ದಿವಸ ಪೂಜೆ ಮಾಡಿ. ಗಣಪತಿಯ ಪ್ರತಿಷ್ಠಾಪನೆ ಮಾಡಿಕೊಂಡು ಗಣಪತಿಯ ವಿಗ್ರಹಕ್ಕೆ ಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಒಂದು ಕೆಂಪು ಹೂ ಇಡಿ. ಗಣಪತಿಗೆ ಕೆಂಪು ಹೂ ಅಂದರೆ ಇಷ್ಟ. ಮತ್ತು ಜೊತೆಯಲ್ಲಿ ಸ್ವಲ್ಪ ಗರಿಕೆ ಇಟ್ಟು ಆತನನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಷ್ಟೋ ಕಷ್ಟ ಕಳೆಯುತ್ತೆ.
ಇನ್ನು ಇದಾದಮೇಲೆ 3 ದಿವಸವೂ ಕೂಡ ಶ್ರೀಮನ್ನಾರಾಯಣನ ಪೂಜೆ ಅಂದರೆ ರಾಯರೊಟ್ಟಿಗೆ ಶ್ರೀಹರಿಯ ಪೂಜೆಯನ್ನು ಮಾಡಬೇಕು. ಮಂಗಳವಾರ ಯಾವ ಸ್ವರೂಪದ ಫೋಟೋ ಇದ್ದರೂ ಕೂಡ ಒಲಿಸ್ಕೊಂಡು ಅದಕ್ಕೂ ಕೂಡ ಗಂಧ, ಅರಿಶಿಣ, ಕುಂಕುಮ, ಹೂ ಎಲ್ಲವನ್ನು ಹಾಕಿ ಅಲಂಕಾರ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋದ ಮುಂದೆ ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೋಬೇಕು. ಇನ್ನು ಹೊರಗಡೆ ತುಳಸಿ ಪೂಜೆ 3 ದಿವಸವೂ ಕೂಡ ತಪ್ಪದೇ ಮಾಡಬೇಕಾಗತ್ತೆ. ತುಳಸಿ ಗಿಡದ ಮುಂದೆ ಮೊದಲು ಒಂದು ದೀಪವನ್ನು ಹಚ್ಚಿಟ್ಟು ಮಣ್ಣಿಂದಾದರೂ ಸರಿ ಇಲ್ಲ ಯಾವುದಾದ್ರೂ ಸರಿ, ಅದಾದ ಮೇಲೆ ಕುಲದೇವರ ಸ್ಮರಣೆಯನ್ನು ಮಾಡಿ ದೇವರ ಮನೆಯಲ್ಲಿ ಏನಿಟ್ಟಿರ್ತೀರ ಆ 2 ದೀಪವನ್ನು ಹಚ್ಚಿ, ಅದಾದಮೇಲೆ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮುಂದೆ ಇಟ್ಟಂತಹ ದೀಪವನ್ನು ಹಚ್ಚಿ, ಅದಾದಮೇಲೆ ರಾಯರ ಮುಂದೆ ಇಟ್ಟಿರ್ತೀರಲ್ಲ ಏನು 2 ಮಣ್ಣಿನ ದೀಪ, ಆ ಮಣ್ಣಿನ ದೀಪವನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಇದಾದ ಮೇಲೆ ಸಂಕಲ್ಪ ಮಾಡ್ಕೋಬೇಕು. ಯಾವ ಕಷ್ಟ ಪರಿಹಾರಾರ್ಥವಾಗಿ ನೀವು ಈ ವ್ರತವನ್ನು ಹಿಡಿದಿದ್ದೀರಾ ಅಂಥೇಳಿ ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ಬಲಗೈಯಲ್ಲಿ ಅಕ್ಷತೆ ಮತ್ತು ಸ್ವಲ್ಪ ತುಳಸಿಯನ್ನು ಹಿಡಿದು ನಿಮ್ಮ ಇಡೀ ಕುಟುಂಬದ ಸದಸ್ಯರ ಹೆಸರನ್ನು ಹೇಳಿ ಏನೇನು ಕಷ್ಟ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದೀರಾ ಅಥವಾ ಏನಾದ್ರು ರಾಯರಿಂದ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅನ್ನುವಂಥದ್ದಾದರೆ ಅದನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋ ಅಂತಹದ್ದನ್ನೇ ಸಂಕಲ್ಪ ಅನ್ನೋದು. ಇದಾದ ಮೇಲೆ ಧೂಪವನ್ನು ತೋರಿಸುವಂತಹದ್ದು. ಊದುಗಡ್ಡೆಯಿಂದ ಧೂಪ ತೋರಿಸ್ಬಿಟ್ಟು ಕೆಲವೊಂದು ಸ್ತೋತ್ರಗಳನ್ನು ನಾವು ವ್ರತ ಅಂತ ಹೇಳಿ ಮಾಡುವಾಗ ಹೇಳ್ಕೊಳ್ಳೇಬೇಕಾಗತ್ತೆ. ಮೊದಲನೇದಾಗಿ ವಿಷ್ಣು ಅಷ್ಟೋತ್ತರ, ಅದಾದಮೇಲೆ ರಾಯರ ಅಷ್ಟೋತ್ತರ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ, ಅದಾದಮೇಲೆ ರಾಯರ ಗಾಯತ್ರಿ ಮಂತ್ರ 21 ಬಾರಿ ಆದರೂ ಹೇಳ್ಕೊಳ್ಳೇಬೇಕು. ಏನು ವಿಶೇಷ, 2 ದಿವಸವೂ ಕೂಡ ರಾಯರಿಗೆ 2 ಬಾಳೆಹಣ್ಣು ಮತ್ತು ಕೆಂಪು ಕಲ್ಸಕ್ಕರೆ ಮಂಗಳವಾರ ಮತ್ತು ಬುಧವಾರ ತಪ್ಪದೆ ಇದನ್ನೇ ನೈವೇದ್ಯವಾಗಿ ಇಡಬೇಕು. ಈ ವ್ರತ ಮಾಡುವಾಗ 2 ಬಾಳೆಹಣ್ಣು ಮತ್ತು ಕೆಂಪು ಕಲ್ಸಕ್ಕರೆ ನೈವೇದ್ಯವಾಗಿ ತೋರಿಸ್ಬಿಟ್ಟು 2 ತುಪ್ಪದ ಬತ್ತೆಯಿಂದ ಆರತಿಯನ್ನು ಮಾಡಿ ಕರ್ಪೂರದಿಂದ ಮಹಾಮಂಗಳಾರತಿಯನ್ನು ಮಾಡಿ ರಾಯರಿಗೆ ನಮಸ್ಕಾರ ಸಮರ್ಪಣೆ ಮಾಡಿ. ಸಂಜೆ 5:15 5:30 ಒಳಗಡೆ ಮತ್ತೆ ತುಪ್ಪ ಏನು ಬೇಡ, ಎಣ್ಣೆ ಹಾಕಿ ಎಷ್ಟು ದೀಪಗಳನ್ನು ಎಲ್ಲೆಲ್ಲಿ ಹಚ್ಚಿರ್ತೀರೋ ಅಷ್ಟೂ ದೀಪವನ್ನು ಹಚ್ಚಿ. ಇದು ಮಂಗಳವಾರ ಬುಧವಾರ ಮಾಡುವಂತಹ ಪೂಜೆ. ಗುರುವಾರದ ಪೂಜೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈ ಸರಳ ವ್ರತ ಮಾಡಿ ವರ್ಷದ ಆರಂಭ ರಾಯರ ಅನುಗ್ರಹ ಬಹಳ ಚೆನ್ನಾಗಿ ದೊರೆಯುತ್ತೆ ರಾಯರ ಈ ವ್ರತದಿಂದ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.